ಕರ್ನಾಟಕದ ರಾಜಕೀಯ ಬಣ್ಣ ಬಡಿದಾಟ ನಡೀತಾ ಇದೆ. ಅಧ್ಯಕ್ಷರನ್ನ ಇಳಿಸೋ ಇದು ಪ್ಲಾನ್ ಮಾಡಲಾಗ್ತಾ ಇದೆ. ಆದರೆ ಈಗ DKಶಿ ರೀತಿಯೇ ನಮಗೂ ಕೂಡ 2 ಹುದ್ದೆ ಬೇಕು ಅಂತ ರಾಜಣ್ಣ ಮತ್ತು ಜಾರಕಿಹೊಳಿ ಬೇಡಿಕೆ ಇಟ್ಟಿರುವಂತಹ ಸುದ್ದಿ ಈಗ ಸ್ಫೋಟವಾಗ್ತಾ ಇದೆ. KPCC ಅಧ್ಯಕ್ಷತೆ ಮಂತ್ರಿಗಿರಿ ನಿರ್ವಹಿಸೋದಕ್ಕೆ ಸಿದ್ಧ ಅಂತ ವೇಣು ಹೇಳಿದರೆ, ಸುರ್ಜೇವಾಲಾಗೆ ನಾವಿಬ್ಬರಿಂದಲೂ ಕೂಡ ಮನವಿ ಮಾಡಿದ್ದೀವಿ ಅಂತ ಕೂಡ ಹೇಳಲಾಗ್ತಾ ಇದೆ. ಅಂದರೆ ಈಗ ಏನು DK ಶಿವಕುಮಾರ್ ಅವರು ಅಧ್ಯಕ್ಷರಾಗಿದ್ದಾರೆ, ಏನು KPCC ಅಧ್ಯಕ್ಷರಾಗಿದ್ದಾರೆ, ಇತ್ತ DCM ಕೂಡ ಆಗಿದ್ದಾರೆ. ಬೃಹತ್ ಹೀಗೆ ಎರಡೆರಡು ಬೃಹತ್ ಆಗಿರುವಂತಹ ಸಚಿವಗಿರಿಯನ್ನು ಅವರು ಅನುಭವಿಸ್ತಾ ಇದ್ದಾರೆ. ಇದಕ್ಕೆ ಈಗ ಸತೀಶ್ ಜಾರಕಿಹೊಳಿ ಆಗಿರಬಹುದು, KN ರಾಜಣ್ಣ ಆಗಿರಬಹುದು, ಇವರು ಈಗ ನಾವು ಕೂಡ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಈಗ ಕಾಂಗ್ರೆಸ್ ಈ ಒಂದು ಹಗ್ಗ ಜಗ್ಗಾಟ, ಈ ಒಂದು ಬಣಬಡಿದಾಟ ಈಗ ಕಾಂಗ್ರೆಸ್ ಹೈಕಮಾಂಡ್ ಮೆಟ್ಟಿಲೇರಿದೆ. ಮುಂದಿನ ದಿನಗಳಲ್ಲಿ ಏನಾಗುತ್ತೆ, ಸುರ್ಜೇವಾಲಾ ಯಾವ ತೆರನಾಗಿ ತಗೊಳ್ತಾರೆ ಅಂತ ನೋಡಬೇಕು. ಈಗ ಬೆಂಗಳೂರು KPCC ಅಧ್ಯಕ್ಷರ ಬದಲಾವಣೆಗೆ ಜೋರಾಗಿರುವ ಬೆನ್ನಲ್ಲೇ ಸಚಿವರಾಗಿರುವಂತಹ ಸತೀಶ್ ಜಾರಕಿಹೊಳಿ ಹಾಗೂ KN ರಾಜಣ್ಣ ದೆಹಲಿಯಲ್ಲಿ ವರಿಷ್ಠರನ್ನ ಭೇಟಿ ಮಾಡಿ KPCC ಅಧ್ಯಕ್ಷ ಸ್ಥಾನಕ್ಕೆ ಬೇಡಿಕೆ ಇಟ್ಟಿರುವುದಾಗಿ ವದಂತಿ ಹಬ್ಬಿದ್ದು ರಾಜ್ಯ ಕಾಂಗ್ರೆಸ್ ವಲಯದಲ್ಲಿ ತೀವ್ರ ಚರ್ಚೆ ಆಗ್ತಾ ಇದೆ. ಇದು ವದಂತಿ ಅಂತ ಹೇಳಲಾಗ್ತಾ ಇದೆ. ಆದರೆ ಈ ಬೆಳವಣಿಗೆಯಲ್ಲಿ ಒಂದು ಏನಂದರೆ KN ರಾಜಣ್ಣ ಅವರು ಮತ್ತು ಸತೀಶ್ ಜಾರಕಿಹೊಳಿ ಆಗಿರಬಹುದು, ಅಥವಾ ಪರಮೇಶ್ವರ್ ಆಗಿರಬಹುದು, ಅಥವಾ ಖರ್ಗೆ ಫ್ಯಾಮಿಲಿ ಆಗಿರಬಹುದು, ಇವರು ಏನೇ ಹೇಳಿಕೆಗಳನ್ನು ನೀಡಿದರು ಅಥವಾ ದೆಹಲಿ ಫ್ಲೈಟ್ ಹತ್ತಿದ್ರೆ ಏನೋ ಒಂದು ನಡೀತಾ ಇದೆ, ಏನೋ ಹೈಕಮಾಂಡ್ ಮೆಟ್ಟಿಲೇರಿದ್ದಾರೆ, ಹೈಕಮಾಂಡ್ಗೆ ಏನೋ ಒಂದು ದೂರು ತಗೊಂಡು ಹೋಗಿದ್ದಾರೆ, ಏನೋ ಒಂದು ಮನವಿ ಮಾಡ್ಕೊಂಡು ಹೋಗಿದ್ದಾರೆ ಅನ್ನುವಂತಹ ಸಂಶಯಗಳು, ವದಂತಿಗಳು ಹರಡುವುದು ಸಹಜ. ಆದರೆ ಈಗ DKಶಿ ಅವರ ಬುಡಕ್ಕೇನೆ ಬಂದಿದ್ದಾರೆ KN ರಾಜಣ್ಣ, ಸತೀಶ್ ಜಾರಕಿಹೊಳಿಯವರು ಅಂತ ಹೇಳಲಾಗ್ತಾ ಇದೆ. ಉಪಮುಖ್ಯಮಂತ್ರಿ ಹಾಗೂ KPCC ಅಧ್ಯಕ್ಷ DK ಶಿವಕುಮಾರ್ ಅವರಿಗೆ ಅವಕಾಶ ನೀಡಿದಂತೆ ನಮಗೂ ಕೂಡ ಸಚಿವ ಸ್ಥಾನ ಮತ್ತು KPCC ಅಧ್ಯಕ್ಷ ಸ್ಥಾನ 2 ಸ್ಥಾನಗಳನ್ನು ನೀಡಿ ನಾವು ಕೂಡ ಏನಂತಂದರೆ ಈ 2 ಸ್ಥಾನಗಳನ್ನು ನಾವು ಕೂಡ ಅನುಭವಿಸ್ತೀವಿ, ಆಮೇಲೆ ನಾವು ಕೂಡ ಮೇಂಟೈನ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಮುಂದಿನ ದಿನಗಳಲ್ಲಿ ಏನಂತಂದರೆ ಈ ಒಂದು ಅಧಿಕಾರದ ದಾಹ ಅಂತೀವೋ ಏನೂ ಗೊತ್ತಿಲ್ಲ, ಬಟ್ ಏನಂತಂದರೆ ಅಧಿಕಾರ ಅನುಭವಿಸೋದಕ್ಕೆ ಎಲ್ರಿಗೂ ಕೂಡ ಇಷ್ಟ ಇರುತ್ತೆ. ಬಟ್ ಮುಂದಿನ ದಿನಗಳಲ್ಲಿ ಇವರು ಕಾಂಗ್ರೆಸ್ ಹೈಕಮಾಂಡ್ ಏನು ನಿರ್ಧಾರ ತೆಗೆದುಕೊಳ್ಳುತ್ತೆ ಅಂತ ಗೊತ್ತಿಲ್ಲ. ಸೊ ನೋಡಿ, ಸತೀಶ್ ಜಾರಕಿಹೊಳಿ ಅವರು ಈ ಹಿಂದೆ DK ಶಿವಕುಮಾರ್ ಅವರನ್ನ ಯಾಕೆ KPCC ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಿ ಅಂತ ಹೇಳ್ತಾ ಇದ್ದೀವಿ ಅಂತಂದರೆ, 2 ಪ್ರಬಲ ಖಾತೆಗಳನ್ನು ಮೇಂಟೈನ್ ಮಾಡೋಕ್ಕಾಗಲ್ಲ ಅವ್ರ ಕೈಯಲ್ಲಿ, ತೀರಾ ಕಷ್ಟ ಆಗ್ಬಿಡುತ್ತೆ. ಸೊ ಒಂದೇ ಖಾತೆ ಇದ್ದರೆ ಚೆನ್ನಾಗಿ ನೋಡ್ಕೊಳ್ತಾರೆ, 2 ಒಟ್ಟಿಗೆ ಇರೋದ್ರಿಂದ ಆಗಲ್ಲ. ಆ ಕಾರಣಕ್ಕಾಗಿ ಹೇಳ್ತಾ ಇದ್ದೀವಿ. ಅದನ್ನು ಹೊರತುಪಡಿಸಿದ್ರೆ ಇನ್ನೇನು ಇಲ್ಲ ಅಂತ ಹೇಳ್ತಾ ಇದ್ದವರು ಈಗ ನನಗೂ 2 ಬೇಕು ಅಂತ ಕೇಳೋ ಹಂತಕ್ಕೆ ಬಂದಿದೆ. ಸೊ ಅಲ್ಲಿಗೆ ಅವರ ಡಬಲ್ ಸ್ಟ್ಯಾಂಡನ್ನು ನಾವು ನೋಡ್ತಾ ಇದ್ದೀವಿ. ಇವ್ರಿಗೆ 2 ಇಲ್ಲ ಅನ್ನೋದು ಸಮಸ್ಯೆನೋ ಅಥವಾ DK ಶಿವಕುಮಾರ್ ಅವರು 2 ಪ್ರಬಲ ಖಾತೆಯನ್ನು ಅನುಭವಿಸ್ತಾ ಇದ್ದಾರೆ ಅನ್ನೋದು ಸಮಸ್ಯೆನೋ ಗೊತ್ತಿಲ್ಲ. ಒಟ್ಟು DK ಶಿವಕುಮಾರ್ ಅವರ ವಿಚಾರದಲ್ಲಿ ಒಂದಷ್ಟು ವಿರೋಧ ಇದೆ ಅನ್ನೋದಂತೂ ಒಂದು ಕ್ಲಾರಿಟಿ ಸಿಗ್ತಾ ಇದೆ.